ಕ್ಯಾನ್ಸರ್ನ ನೋವಿನಿಂದ ಬಳಲುತ್ತಿರುವ ಹಲವಾರು ಜನರು ಇದನ್ನು ತಡೆಗಟ್ಟಲು ಒಂದು ಲಸಿಕೆ ಇದ್ದಲ್ಲಿ ಎಷ್ಟು ಸುಲಭವಾಗಬಹುದು ಎಂದು ಯೋಚಿಸಿರಬಹುದು. HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಇದರಲ್ಲಿ 200ಕ್ಕೂ ಹೆಚ್ಚು ಸ್ಟ್ರೇನ್ಗಳಿವೆ. ಏನೋಜೆನೈಟಲ್ ವಾರ್ಡ್ಸ್ ಇದು HPV 6 ಮತ್ತು 11ರಿಂದ ಉಂಟಾಗುತ್ತದೆ. ಮಹಿಳೆಯರಲ್ಲಿ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಆದ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕಂಠದ ಕ್ಯಾನ್ಸರ್ ಹಾಗೂ ಗಂಡಸರಲ್ಲಿ ಪಿನೈಲ್ ಕ್ಯಾನ್ಸರ್, ಏನಲ್ ಕ್ಯಾನ್ಸರ್, ಬಾಯಿ ಹಾಗೂ ಗಂಟಲಿನ ಹಿಂಭಾಗದ ಕ್ಯಾನ್ಸರ್ HPV 16 ಹಾಗೂ 18ರಿಂದ ಆಗುವ ಸಾಧ್ಯತೆ ಇದೆ. ಇದನ್ನು ತಡೆಗಟ್ಟಲು ಇರುವ ಲಸಿಕೆಯೇ HPV ವ್ಯಾಕ್ಸಿನ್. ಇದರಲ್ಲಿ 3 ಬಗೆಗಳಿವೆ. 4 ಸ್ಟ್ರೇನ್ ಅನ್ನು ಉಳ್ಳುವ ಗಾರ್ಡಾಸಿಲ್ ಹಾಗೂ ಸರ್ವವ್ಯಾಕ್, 9 ಸ್ಟ್ರೇನ್ ಇರುವ ಗಾರ್ಡಾಸಿಲ್ 9. ಭಾರತ ಸರ್ಕಾರವು 4 ಸ್ಟ್ರೇನ್ ಉಳ್ಳ HPV ವ್ಯಾಕ್ಸಿನ್ ಅನ್ನು 14 ಹಾಗೂ 15ನೇ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿದೆ. ಈ ವ್ಯಾಕ್ಸಿನ್ ಅನ್ನು ಯಾರು ತಗೋಬಹುದು ಹಾಗೂ ಯಾವ ವಯಸ್ಸಿನವರು ತಗೋಬಹುದು? 9ರಿಂದ 14 ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಇದು ಪರಿಣಾಮಕಾರಿಯಾಗಿದ್ದು 2 ಡೋಸ್ 6 ತಿಂಗಳ ಅಂತರದಲ್ಲಿ ನೀಡಲಾಗುತ್ತದೆ. 15ನೇ ವಯಸ್ಸು ಮೇಲ್ಪಟ್ಟ ಹೆಣ್ಣು ಮಕ್ಕಳಲ್ಲಿ ಇದನ್ನು 3 ಡೋಸ್ ಅಲ್ಲಿ ನೀಡಲಾಗುತ್ತದೆ. ಆದರೆ ಇದು ಅಷ್ಟು ಪರಿಣಾಮಕಾರಿ ಆಗಿರುವುದಿಲ್ಲ. ಇದನ್ನು ಗಂಡಸರು ಸಹ ತೆಗೆದುಕೊಳ್ಳಬಹುದು. ಗರ್ಭಿಣಿಯರಿಗೆ ಹಾಗೂ ವ್ಯಾಕ್ಸಿನ್ಗೆ ಅಲರ್ಜಿ ಇರುವಂತರವರಿಗೆ ಇದನ್ನು ನೀಡಬಾರದು. ಕ್ಯಾನ್ಸರ್ನ ನೋವಿನಿಂದ ಬಳಲುವುದಕ್ಕಿಂತ ಲಸಿಕೆಯನ್ನು ಹಾಕಿಸಿಕೊಳ್ಳುವುದು ಉತ್ತಮ. So please get vaccinated and spread the awareness. Thank you.